ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ನಮಸ್ಕಾರ, ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು ಆಗಸ್ಟ್ 1ನೇ ತಾರೀಕು 2026ನೇ ಇಸ್ವಿ ಶನಿವಾರ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಇಂದಿನ ರಾಶಿ ಭವಿಷ್ಯವನ್ನು ಅವಲೋಕನ ಮಾಡೋಣ. ಶತಭಿಷ ನಕ್ಷತ್ರದಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಯವರಿಗೆ ಇವತ್ತಿನ ದಿನ ಧನಲಾಭ. ವೃಷಭ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಚಂದ್ರ ಮತ್ತು ರಾಹು ಉದ್ಯೋಗದಲ್ಲಿ ಕಿರಿಕಿರಿಯನ್ನು ಮಾಡ್ತಾರೆ, ನಾಗಾರಾಧನೆಯನ್ನು ಮಾಡಿಕೊಳ್ಳಿ. ಮಿಥುನ ರಾಶಿಯವರಿಗೆ ಭಾಗ್ಯದಲ್ಲಿರ್ತಕ್ಕಂತಹ ರಾಹು ಚಂದ್ರ ಮಿಶ್ರ ಫಲವನ್ನು ಕೊಡ್ತಾರೆ, ನಾಗಾರಾಧನೆಯನ್ನು ಮಾಡಿಕೊಳ್ಳಿ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿರ್ತಕ್ಕಂತಹ ರಾಹು ವಿಪರೀತವಾಗಿರ್ತಕ್ಕಂತಹ ದೇಹ ಪೀಡನೆಯನ್ನು ಕೊಡ್ತಾನೆ, ನಾಗಾರಾಧನೆಯನ್ನು ಮಾಡಿಕೊಳ್ಳಿ. ಸಿಂಹರಾಶಿಗೆ ಸಪ್ತಮದಲ್ಲಿರ್ತಕ್ಕಂತಹ ರಾಹು ಹಾಗೂ ಜನ್ಮದಲ್ಲಿರ್ತಕ್ಕಂತಹ ಕೇತು ಕಾಳಸರ್ಪ ದೃಷ್ಟಿಯನ್ನ ಉಂಟು ಮಾಡ್ತಾರೆ, ಒಳ್ಳೆಯದಾಗಲಿ, ನಾಗಾರಾಧನೆಯನ್ನು ಮಾಡಿಕೊಳ್ಳಿ. ಕನ್ಯಾ ರಾಶಿ ಇವರಿಗೆ ಷಷ್ಠದಲ್ಲಿರ್ತಕ್ಕಂಥ ಚಂದ್ರ ಆರೋಗ್ಯ ಬಾಧೆಯನ್ನು ಉಂಟು ಮಾಡ್ತಾನೆ, ಧನ್ವಂತರಿ ಸ್ತೋತ್ರವನ್ನು ಪಠಿಸಿ. ತುಲಾರಾಶಿ ಪಂಚಮದಲ್ಲಿರ್ತಕ್ಕಂಥ ಚಂದ್ರ ರಾಹು ಮಕ್ಕಳಿಂದ ಕಿರಿಕಿರಿ ಅಸೌಖ್ಯವನ್ನು ನೀಡ್ತಾನೆ, ದೇವಿ ಸ್ತೋತ್ರವನ್ನು ಪಠಿಸಿ. ವೃಶ್ಚಿಕ ರಾಶಿ ಚತುರ್ಥದಲ್ಲಿರ್ತಕ್ಕಂತಹ ಚಂದ್ರ ರಾಹು ಗ್ರಹದಲ್ಲಿ ಅಸೌಖ್ಯವನ್ನು ಕಿರಿಕಿರಿಯನ್ನು ಉಂಟು ಮಾಡ್ತಾರೆ, ವಾಹನದಲ್ಲಿ ಭಯ ಇದೆ, ಆದ್ದರಿಂದ ಗುರುಸ್ತೋತ್ರವನ್ನು ಪಠಿಸಿ. ಧನುರಾಶಿ ಸಹೋದರರಿಂದ ಅನುಕೂಲತೆ ಇದೆ, ಒಳ್ಳೆಯದಾಗಲಿ. ಮಕರ ರಾಶಿ ದ್ವಿತೀಯದಲ್ಲಿರ್ತಕ್ಕಂಥ ಚಂದ್ರ ರಾಹು ಹಿತಮಿತವಾಗಿರ್ತಕ್ಕಂಥ ಮಾತನ್ನಾಡಿ ಇವತ್ತಿನ ದಿನವನ್ನು ಚೆನ್ನಾಗಿ ಕಳೆಯಿರಿ, ಒಳ್ಳೆಯದಾಗಲಿ. ಕುಂಭರಾಶಿ ಷಷ್ಠದಲ್ಲಿರ್ತಕ್ಕಂತಹ ಗುರು ಇವರಿಗೆ ಆರೋಗ್ಯ ಬಾಧೆಯನ್ನು ನೀಡ್ತಾನೆ, ಜನ್ಮದಲ್ಲಿ ರಾಹು ಇದ್ದಾನೆ, ಆದ್ದರಿಂದ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ದೇವತಾ ದರ್ಶನವನ್ನು ಮಾಡಿಕೊಂಡು ಬನ್ನಿ, ಒಳ್ಳೆಯದಾಗಲಿ. ಮೀನರಾಶಿ ಧನ ನಷ್ಟದ ಒಂದು ಭೀತಿ ಇದೆ, ಎಚ್ಚರಿಕೆಯಿಂದ ಜೀವನವನ್ನು ಮಾಡಿ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ